ಸಂತೋಷ್ ಲಾಡ್ ಸಾಹೇಬ್ರು ಮಾನ್ಯ ಕಾರ್ಮಿಕ ಸಚಿವರು ಯಾವಾಗ್ಲೂ ಹೇಳ್ತಿರ್ತಾರೆ, ದಯವಿಟ್ಟು ಅವ್ರ ರಿಪ್ಲೈ ಅಲ್ಲಿ 2023 ಮಾರ್ಚ್ ಇಂದ 2025 ಮಾರ್ಚ್ ವರೆಗೂ ಎಷ್ಟು ಉದ್ಯೋಗಗಳು ಕರ್ನಾಟಕದಲ್ಲಿ ಅವ್ರು ಕಲ್ಪಿಸಿದ್ದಾರೆ ಅಂತ ಹೇಳಬೇಕು. ದೊಡ್ಡಬಳ್ಳಾಪುರ ವಿಷಯಕ್ಕೆ ಬಂದಾಗ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರು ತುಂಬಾ ರೈತರ ಭೂಮಿ 6000 ಎಕರೆ ಕೆಐಡಿಬಿಗೆ ಅಕ್ವಿಸೇಷನ್ ಮಾಡಿದ್ದಾರೆ. ಫಾಕ್ಸ್ಕಾನ್ ಅನ್ನುವಂತ ಒಂದು ಅದ್ಭುತವಾದಂತ ಕಂಪನಿ ಬಂದಿದೆ. ಅಪ್ರಿಶಿಯೇಟ್ ಮಾಡ್ತೀನಿ ಸರ್ಕಾರಕ್ಕೆ, ಕಳೆದ ಸರ್ಕಾರ ಸೈನ್ ಮಾಡಿತ್ತು, ಇಲ್ಲ ಆಯ್ತು. ಫಾಕ್ಸ್ಕಾನ್ ಅನ್ನೋ ಒಂದು ಅದ್ಭುತವಾದಂತ ಕಂಪನಿ 50,000 ಅಲ್ಲ 1,00,000 ಜನಕ್ಕೆ ಉದ್ಯೋಗ ಕೊಡುತ್ತೆ ಅಂತ ಅವ್ರು ಘೋಷಣೆ ಮಾಡಿದ್ದಾರೆ. 1,00,000 ಜನಕ್ಕೆ ಉದ್ಯೋಗ ಕೊಡ್ತಾರೆ ಅಂತ ಘೋಷಣೆ ಮಾಡಿದ್ದಾರೆ. ಫಾಕ್ಸ್ಕಾನ್ ಅನ್ನುವಂಥದ್ದು ಐಟಿಬಿಟಿ ದೇವನಹಳ್ಳಿಯಲ್ಲಿ ಇರುವಂತದ್ದು, ಪಕ್ಕದಲ್ಲಿರುವಂತ 1500 ಎಕರೆ ನಮ್ಮಲ್ಲೂ ರಿಸರ್ವ್ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಸಾಹೇಬರು ಅದನ್ನು ಐಟಿಬಿಟಿ ಝೋನ್ ಅಂತ ಮಾಡಿದ್ರು. ನಾನು ಸರ್ಕಾರಕ್ಕೆ ಅದಕ್ಕೆ ತಾಲೂಕಿನ ಜನತೆ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಇವತ್ತು ಐಟಿಬಿಟಿ ಅಂತ ಮಾಡಿದ್ದಾರೆ, ಫಾಕ್ಸ್ಕಾನ್ ಅನ್ನೋ ಕಂಪನಿ ಮಾಡಿದ್ದಾರೆ. ಆಲ್ರೆಡಿ 25,000 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕವ್ರು ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತವ್ರೆ? ಭೂಮಿ ಕಳ್ಕೊಂಡಿರೋ ರೈತರು ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತವ್ರೆ? ಗೌರ್ಮೆಂಟ್ ಕಾಲೇಜಲ್ಲಿ ಪ್ರತಿ ವರ್ಷ ನನ್ನ ತಾಲೂಕಲ್ಲಿ ಇರುವಂತ ಗೌರ್ಮೆಂಟ್ ಜೂನಿಯರ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ 1300 ಜನ ಗ್ರಾಜುಯೇಟ್ ಆಗ್ತಾರೆ. ಧೀರಜ್, ರಂಗನಾಥ್, ಯಾವುದೇ ಒಂದು ಕಂಪನಿ ಮಾಡಿದ್ರೆ ರಂಗನಾಥ್ ಅವ್ರು ಮಾತಾಡ್ಲಿ, ಮಾತಾಡದಲ್ಲ ನೀನು. ನೀವು ಕಂಟಿನ್ಯೂ. ಟೈಮ್ ಆಗ್ತಾ ಬಂತು, ಹೇಳ್ತೀನಿ. ನಿಮ್ಮ ಟೈಮ್ ಆಗ್ತದೆ. ಕಂಟಿನ್ಯೂ ಮಾಡಿದ್ರೆ ಅದಕ್ಕೆ ಸ್ಕಿಲ್ ಧೀರಜ್ ನೀವು ಕಂಟಿನ್ಯೂ ಮಾಡಿ. ಯಾಕೆ ಅಲ್ಲಿ ಕೇಳ್ತೀರಿ? ನಿಮ್ಗೆ ಏನಾಗಿದೆ? ಸ್ಕಿಲ್ ಡೆವಲಪ್ಮೆಂಟ್ ಪ್ಲಸ್ ಯುವ ನಿಧಿ ಜೊತೆಗೆ ಯುವ ನಿಧಿ ಪ್ಲಸ್ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ ಸರ್. ಅದ್ರಲ್ಲಿ ಅಪ್ರೆಂಟಿಸ್ಶಿಪ್ ಇಂಟರ್ನ್ಶಿಪ್ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಕಳೆದ ವರ್ಷ ಮಾಡಿದ್ರು. ಆಕ್ಷನ್ ಟೇಕನ್ ರಿಪೋರ್ಟ್ ನೋಡಿದ್ರೆ ಓನ್ಲಿ ಜಿಯೋ ಆಕ್ಷನ್ ಟೇಕನ್ ರಿಪೋರ್ಟ್. ಅಟ್ಲೀಸ್ಟ್ ನಾನು ಹೇಳೋವಂಥದ್ದು, ಇಂಡಸ್ಟ್ರಿಯಲ್ ಏರಿಯಾಗಳು ಈ ರೀತಿ ಮಾಡ್ತಾರೆ. ಗೌರ್ಮೆಂಟ್ ಕಾಲೇಜಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಕೆಲಸ ಕೊಡಬೇಕು ಅಂತ ಬರುವಂತ ಕೈಗಾರಿಕೆಗಳಿಗೆ ಸರ್ಕಾರ ಹೊಸ ನಿಯಮ ಮಾಡಲೇಬೇಕು. ಕೆಐಡಿಬಿ ಲ್ಯಾಂಡ್ ತಗೊಳ್ಳೋರು ಗೌರ್ಮೆಂಟ್ ಕಾಲೇಜ್ ವಿದ್ಯಾರ್ಥಿಗಳು ಸ್ಥಳೀಯ ತಾಲೂಕು ಸ್ಥಳೀಯ ಜಿಲ್ಲೆನ ತಗೊಳ್ಳಿ. ಗೌರ್ಮೆಂಟ್ ಕಾಲೇಜಲ್ಲಿ 4,000 ರೂಪಾಯಿ ಫೀಸ್ ಕಟ್ಬಿಟ್ಟು ಕಷ್ಟದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ. 20 ಲಕ್ಷ ಜಾಬ್ ಅಂತ ಹೇಳಿದೀರಾ. 20 ಲಕ್ಷ ಜಾಬಲ್ಲಿ 2 ವರ್ಷದಲ್ಲಿ ಎಷ್ಟಾಯ್ತು? ನಾವು 2 ವರ್ಷದಿಂದ ಮಹತ್ವಾಕಾಂಕ್ಷೆ ಇಟ್ಕೊಂಡು ಒಳಗಡೆ ಬಂದ್ರೆ ಏನಾದ್ರೂ ಅಚೀವ್ ಮಾಡ್ಬಿಡ್ಬೋದು, ತಾಲೂಕಲ್ಲಿ ಬದಲಾವಣೆ ತರಬಹುದು, ಯುವಕರಿಗೆ ಬದಲಾವಣೆ ತರಬಹುದು. ಯುವಕರಿಗೆ ಏನ್ ಬದಲಾವಣೆ ತರಕ್ ಆಗ್ತಾ ಇದೆ? ಬಜೆಟ್ ಅಲ್ಲಿ ಹೇಳ್ತಾರೆ ಏನಣ್ಣ, ನೀವು ಮಾತಾಡಿ. ಯಾಕೆ ನೀವು ಅಲ್ಲಿ ಅನ್ಆರ್ಗನೈಸ್ಡ್ ಲೇಬರ್ ಲಾಸ್ಟ್ 2 ಮಿನಿಟ್ಸ್ ಸರ್, ಪ್ಲೀಸ್ ಸರ್. ಅಲ್ಲ ಪ್ಲೀಸ್ ಅಲ್ಲ 2 ಮಿನಿಟ್ಸ್ ಪ್ಲೀಸ್ ದಯವಿಟ್ಟು ಅಷ್ಟೇ ಟೈಮ್ ಇಲ್ಲ. 20 ಮಿನಿಟ್ಸ್ ಆಗುದಿಲ್ಲ ಅಷ್ಟು ಬೇಗ ಟೈಮ್ ಆಗ್ತಾ ಬಂತು. ನೀವು ಎಷ್ಟು ಟೈಮ್ ವೇಸ್ಟ್ ಮಾಡಿ ಅಷ್ಟೇ. ಓಕೆ.